ಪೂರ್ವಕವಾಗಿ ಪರಿಶುದ್ಧವಾದ ಪಾಠ, ಅದರ ಸಂಶೋಧನೆ ಸಂಪಾದನೆ, 1,00,000 ಶ್ಲೋಕ ಇರ್ತಕ್ಕಂತಹ ಮಹಾಭಾರತದಲ್ಲಿ ಬಹಳಷ್ಟು ನಿಕ್ಷೇಪಗಳು ಆಗಿ ಹೋಗಿದೆ. ಶುದ್ಧವಾದ ಪಾಠವನ್ನ ಕೊಡ್ತಕ್ಕಂತಹದ್ದು ಬಹಳ ಕಷ್ಟ. ಆದ್ರೆ ಆ ಕಷ್ಟವಾದ ಕಾರ್ಯವನ್ನು ಕೂಡ ಶೇಷಗಿರಿ ಆಚಾರ್ಯರು ಮಾಡಿದ್ದಾರೆ. ಯುಕ್ತಿ ಮಲ್ಲಿಕಾ ಸೋದೆ ವಾದಿರಾಜ ತೀರ್ಥ ಸಂಸ್ಥಾನದಿಂದ ಕನ್ನಡದಲ್ಲಿ ಅನುವಾದಗೊಂಡಿದೆ, ಪ್ರಕಟಗೊಂಡಿದೆ. ಆ ಕಾರ್ಯದಲ್ಲೂ ಕೂಡ ತಮ್ಮನ್ನ ತೊಡಗಿಸಿಕೊಂಡು ಅವರು ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನ ಶೇಷಗಿರಿ ಆಚಾರ್ಯರು ನೀಡಿದ್ದಾರೆ. ನ್ಯಾಯ, ವೇದಾಂತ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಆಳವಾದ ಪರಿಣತಿಯನ್ನ ಸಂಪಾದನೆ ಮಾಡಿರ್ತಕ್ಕಂಥ ಶೇಷಗಿರಿ ಆಚಾರ್ಯರು ಇವತ್ತು ನಿರ್ವಾಹಕ ಅಧ್ಯಕ್ಷರಾಗಿ ಉಪಸ್ಥಿತರಾಗಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಎಲ್ಲ ಸಂಸ್ಥೆಗಳು, ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನ, ಪೇಜಾವರ ಮಠ, ಆರಾಧನಾ ಮಹೋತ್ಸವ ಸಮಿತಿ ಆ ಎಲ್ಲದರ ಪರವಾಗಿ ಶೇಷಗಿರಿ ಆಚಾರ್ಯರಿಗೆ ಸ್ವಾಗತ, ಸುಸ್ವಾಗತ. ಹಾಗೇನೆ ಡಾಕ್ಟರ್ ಎನ್ ವೆಂಕಟೇಶಾಚಾರ್ಯ ಇವರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿಯೇನೆ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದವರು. ಪರಮ ಪೂಜ್ಯ ಇವತ್ತು ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರ್ತಕ್ಕಂತಹ ಪೂಜ್ಯ ಶ್ರೀಪಾದಂಗಳವರು, ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು, ಅವರಲ್ಲಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ಒಳ್ಳೆಯ ವಿದ್ವಾಂಸರು. ಶಾಸ್ತ್ರದ ಯಾವುದೇ ವಿಚಾರಗಳನ್ನ ಕೊಟ್ಟರು ಕೂಡ ತುಂಬಾ ಸರಳವಾಗಿ ಮಾತನಾಡ್ತಕ್ಕಂಥ ಕಲೆ ಅವರಿಗೆ ಕರಗತವಾಗಿದೆ. ವೆಂಕಟೇಶಾಚಾರ್ಯರಿಗೆ ಹಯಗ್ರೀವ ಪ್ರಕಾಶನ ಎಂಬುದಾಗಿ ಒಂದು ದೊಡ್ಡ ಸಂಸ್ಥೆಯನ್ನೇ ಹುಟ್ಟು ಹಾಕಿ ಆ ಸಂಸ್ಥೆಯ ಮೂಲಕ ಅನೇಕ ಗ್ರಂಥಗಳನ್ನ, ಅದು ಪ್ರತಿಯೊಬ್ಬರಿಗೂ ಕೂಡ ಅದು ಉಪಕಾರಕವಾಗಿರ್ಬೇಕು. ಅಂತಹ ಅನೇಕ ಕೃತಿಗಳ ಅನುವಾದ, ಸಂಶೋಧನೆ, ಸಂಪಾದನೆ ಅದನ್ನೆಲ್ಲ ಮಾಡಿ ಅತ್ಯಂತ ಉತ್ತಮವಾದ ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು ಎನ್ ವೆಂಕಟೇಶಾಚಾರ್ಯರು. ಅನೇಕ ಜಿಜ್ಞಾಸುಗಳಿಗೆ ಶಾಸ್ತ್ರ ಪಾಠವನ್ನು ಮಾಡಿ ತತ್ವಜ್ಞಾನದ ಸಂರಕ್ಷಣೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥವರು ಎನ್ ವೆಂಕಟೇಶಾಚಾರ್ಯರು. ಅವರು ಕೂಡ ಇವತ್ತು ಈ ಪ್ರಬಂಧ ಮಂಡನೆಗೋಸ್ಕರವಾಗಿ ಉಪಸ್ಥಿತರಾಗಿದ್ದಾರೆ. ಅವರಿಗೂ ಕೂಡ ಪ್ರಣಾಮ ಪೂರ್ವಕವಾಗಿ, ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ವಿದ್ವಾಂಸರಾದ ಕೃಷ್ಣರಾಜಾಚಾರ್ಯ ಕುತ್ಪಾಡಿಯವರು, ಅವರು ಕೂಡ ವಿದ್ಯಾಪೀಠದ ವಿದ್ವಾಂಸರು. ಇಲ್ಲಿ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಅನಂತರ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ವಿದ್ವಾಂಸರು. ಮಹಾಭಾರತ, ರಾಮಾಯಣ, ಉಪನಿಷತ್ತುಗಳು ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ತುಂಬಾ ಚೆನ್ನಾಗಿ ಅದರ ಸಾರ ಏನು ಎಂಬುದಾಗಿ ಗ್ರಹಣ ಮಾಡಿ ಮಾತನಾಡತಕ್ಕಂಥ ಕಲೆ ಅವರಿಗೆ ತುಂಬಾ ಚೆನ್ನಾಗಿ ಕರಗತವಾಗಿದೆ. ಅನೇಕ ಕಾಲೇಜುಗಳು, ಪ್ರೌಢಶಾಲೆಗಳಿಗೆ ತೆರಳಿ ಅವರಿಗೆಲ್ಲ ಮಹಾಭಾರತ, ರಾಮಾಯಣದ ಕಥೆಯನ್ನ ಹೇಳಿ ಅವರ ಮನಪರಿವರ್ತನೆ ಮಾಡತಕ್ಕಂತಹ ಒಂದು ಒಳ್ಳೆ ಸೇವೆ ಕೃಷ್ಣರಾಜಾಚಾರ್ಯರು ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಉಡುಪಿಯ ಕೃಷ್ಣ ಮಠದ ಪರ್ಯಾಯ ಈ 2 ವರ್ಷದ ಅವಧಿಯಲ್ಲಿ ಅಲ್ಲಿ ನಡೆಯುತ್ತಾ ಇರ್ತಕ್ಕಂತಹ ಜ್ಞಾನ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥ ಕೃಷ್ಣರಾಜಾಚಾರ್ಯ ಕುತ್ಪಾಡಿಯವರು, ಅವರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಪ್ರಣಾಮಪೂರ್ವಕವಾಗಿ ಸ್ವಾಗತ, ಸುಸ್ವಾಗತ. 7:30 6:30 ಆಯ್ತು ಬಂದಿದ್ರು. ಪ್ರಾರಂಭದಲ್ಲಿ ಡಾಕ್ಟರ್ ಎನ್ ವೆಂಕಟೇಶಾಚಾರ್ಯರು ತಾವು ಈ ಇತಿಹಾಸದ ಬಗ್ಗೆ 4 ಮಾತುಗಳನ್ನು ಆಡಬೇಕು ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ. ಎನ್ ವೆಂಕಟೇಶಾಚಾರ್ಯರು ಒಂದು 20 ನಿಮಿಷಗಳ ಕಾಲ ಅವರು ತಮ್ಮ ವಿಚಾರವನ್ನು ಮಂಡನೆ ಮಾಡಬೇಕು ಎಂಬುದಾಗಿ ನಾನು ವಿನಮ್ರರಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಜಯತಿ ಹರಿರಚಿಂತ್ಯ ಸರ್ವದೇವೈಕಾವಂದ್ಯಾಃ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣಃ ನಿಜ ಸರಸಿಜನಯನೋಸೌ ಶ್ರೀಪತಿರ್ಮಾಣಲೋಲಃ ಶ್ರೀಮದಾನಂದ ತೀರ್ಥೇಂದು ವಸತಾಂ ನೋ ಹೃದಂಬರೆ ಯದ್ವತಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ದ್ವಿಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಾ ಮತಾನುಗಾಃ ವೈಷ್ಣವಾಃ
ವಿಷ್ಣು ಹೃದಯ ತಾನ್ ನಮಸ್ತೆ ಗುರೂನ್ ಮಮ. ಯಾರೊಬ್ಬರು ಅನುಭವಸ್ಥರು ನಿಮ್ ಜೀವನ ಯಾವ ತರ ಪರಿವರ್ತನೆ ಆಯಿತು ಅಂತ ಕೇಳ್ತಾ ಇದ್ರು. ಅದಕ್ಕೆ ಅವ್ರು ಕೊಟ್ಟ ಉತ್ತರ ಈ ತರ ಇತ್ತು. ಅವ್ರು ಹೇಳಿದ್ರು, ಪೇಜಾವರ ಸ್ವಾಮಿಗಳು ನಮ್ಮ ಜೀವನದಲ್ಲಿ ಬರದೇ ಇದ್ರೆ ನಾವು ಬೀದಿ ನಾಯಿ ಆಗ್ತಾ ಇದ್ವು. ಅವ್ರು ನಮ್ಮ ಜೀವನದಲ್ಲಿ ಬಂದಿದ್ರಿಂದ ನಾವು ಬೀದಿ ದೀಪ ಆಗಿದ್ದೇವೆ. ಅವರು ಜ್ಞಾನವನ್ನ ನಮಗೆ ತೋರಿಸಿದ್ರಿಂದ ನಾವು ಹೇಗೆ ಬಾಳ್ಬೇಕು ಅಂತ ಗೊತ್ತಾಗ್ಬಿಟ್ಟು 10 ಜನರಿಗೆ ಆದರ್ಶಮಯವಾಗಿ ನಾವು ಬಾಳ್ತಾ ಇದ್ದೇವೆ. ನಮ್ಮನ್ನ ಬೀದಿ ದೀಪವನ್ನಾಗಿ ಮಾಡಿದವರು, ಪ್ರೇಮ ವಾತ್ಸಲ್ಯ ಚಿಂತನೆಗಳಿಂದ ನಮ್ಮನ್ನ ದೊಡ್ಡದಾಗಿ ಮಾಡಿದವರು ಪರಮ ಪೂಜ್ಯರಾದ ವಿಶ್ವೇಶ್ವರ ಶ್ರೀಪಾದಂಗಳವರು ಅಂತ ಹೇಳ್ತಾ ಇದ್ವಿ. ನಾನಂತೂ ಮೈಸೂರಿನ ಹಾರ್ಡ್ವಿಕ್ ಹೈಸ್ಕೂಲ್ ನಲ್ಲಿ ಆ ಕ್ರಿಶ್ಚಿಯನ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದವರು. ಆಗ ಆ ಗುರುಗಳ ಸನ್ನಿಧಾನಕ್ಕೆ ಬಂದು ನಾನು ಮಾತು ತತ್ವಜ್ಞಾನ ಅರಿತುಕೊಳ್ಳುವ ನನ್ನ ಜನ್ಮ ಸಾರ್ಥಕ ಆಗ್ತಾ ಇರತಕ್ಕಂಥದ್ದಾಗಿದೆ. ಹಾಗೆ ಇದ್ದು ದೂರದಿಂದ ನಮ್ಮನ್ನ ಹರಿಸ್ತಾ ಇರ್ತಕ್ಕಂಥ ಅನ್ನದಾನ ವಿದ್ಯಾದಾನಗಳನ್ನ ಮಾಡಿರುವ ಪರಮ ಪೂಜ್ಯ ವಿಶ್ವೇಶ್ವರ ಶ್ರೀಪಾದಂಗಳವರಿಗೆ ನಾನು ಮೊದಲು ಸಾಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥವನಾಗಿದ್ದೇನೆ. ಅಂತ ಪರಮ ಪೂಜ್ಯರಾದ ಗುರುಗಳು ನನಗೆ ಅನುಗ್ರಹದ ದಾರಿಯನ್ನ ಬೀರ್ತಾ ಇರ್ಲಿ ಅಂತ ಮೊದಲು ಪ್ರಾರ್ಥನೆಯ ಮಾಡ್ಕೊಳ್ತೇನೆ. ಇವತ್ತು ನನ್ನ ಪೂರ್ವ ಜನ್ಮದ ಸುಕೃತ ಅಂತ ಹೇಳಿದೆ. ಯಾಕಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಇವತ್ತಿನ ಒಂದು ಶಾಸ್ತ್ರೀಯ ಗೋಷ್ಠಿಯ ಉದ್ಘಾಟಕರಾಗಿ ಬಂದಿರತಕ್ಕಂಥ ಪರಮ ಪೂಜ್ಯರಾದ ಶ್ರೀ ಶ್ರೀ ಮುತ್ತಿಗೆ ಮಠಾಧೀಶ ಸುಗುಣೇಂದ್ರ ಶ್ರೀಪಾದಂಗಳವರಿದ್ದಾರೆ. ಪ್ರಶ್ನ ನ್ಯಾಯನೇ ನನಗೆ ದಾರಿ ಎರೆದಿರ್ತಕ್ಕಂಥವರಾಗಿದ್ದಾರೆ. ಅವರ ಪ್ರೀತಿ ವಾತ್ಸಲ್ಯ ಮಾರ್ಗದರ್ಶನ ಅದು ಎಷ್ಟು ಯಾವ ರೀತಿಯಿಂದ ಇದೆ ಅಂದ್ರೆ ನಮ್ಗದನ್ನ ನೆನೆಸ್ಕೊಳ್ತಾ ಇದ್ದಾಗ ಸುಮಾರು 50 ವರ್ಷದವರಾಗಿದ್ರೆ ನಾವು 30 ವರ್ಷದವರಾಗ್ಬಿಡ್ತೇವೆ. ಅಂದ್ರೆ ಅಷ್ಟು ಆ ರೀತಿಯಲ್ಲಿ ಉತ್ಸಾಹದ ಚಿಲುಮೆಯಿಂದ ಇದ್ದು ನಮಗೆ ಚೆನ್ನಾಗಿ ಸುಧಾಪಾಠವನ್ನ ಹೇಳಿ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರಿಂದ ಜಯತೀರ್ಥ ಪಾರಿತೋಷಕ ಅನ್ನೋ ಮೊದಲನೇ ಬಹುಮಾನವನ್ನ ಕೊಡಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಷ್ಟು ಉಪದೇಶ ಪ್ರೋತ್ಸಾಹ ಮಾರ್ಗದರ್ಶನವನ್ನ ಇಂದಿಗೂ ಕೂಡ ನೀಡ್ತಾ ಇರತಕ್ಕಂಥ ಪರಮ ಪೂಜ್ಯರಾದ ಸುಗುಣೇಂದ್ರ ಶ್ರೀಪಾದಂಗಳವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ನಾನು ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥವನಾಗಿದ್ದೇನೆ. ನಾನು ವಿದ್ಯಾಪೀಠಕ್ಕೆ ಸೇರೋದು ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ತಂದೆಯವರು ಪರಮ ಪೂಜ್ಯರಾದ ಶೇಷಗಿರಿ ಆಚಾರ್ಯರ ಮನೆಗೆ ನನ್ನನ್ನ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರಾದ್ರು. ನಾನು ಅವ್ರಿಗೆ ನಮಸ್ಕಾರ ಮಾಡಿದೆ. ಎಲ್ಲ ಬರುತ್ತಾ ಅಂದ್ರು. ಬರುತ್ತೆ ಅಂತ ಹೇಳಿದೆ. ಆಗ ರಾಮ ಶಬ್ದ ಹೇಳು ಅಂದ್ರು. ಬಡ ಬಡ ಅಂತ ಹೇಳಿದೆ. ಹೇಳಿದಾಗ ರಾಮಾತ್ ರಾಮಾಭ್ಯಾಮ್ ರಾಮೇಭ್ಯ ಅನ್ನೋದನ್ನ ಲೋಪ ಮಾಡ್ಬಿಟ್ಟಿದ್ದೆ. ಫಾಸ್ಟ್ ಆಗಿ ಹೇಳ್ಬೇಕು ಅನ್ನೋ ದೃಷ್ಟಿಯಿಂದ ಬಡ ಬಡ ಹೇಳ್ಬಿಟ್ಟಿದ್ದೆ. ಶೇಷಗಿರಿ ಆಚಾರ್ಯ ಒಂದೇ ಮಾತು ಕೇಳಿದ್ರು, ನಿಮ್ಮ ಇದರಲ್ಲಿ 5ನೇ ವಿಭಕ್ತಿ ಇಲ್ವಾ? ಇಲ್ಲ ಸ್ವಾಮಿ ಇದೇ ಮರ್ತೋಗ್ಬಿಟ್ಟಿದೆ ಅಂತ ಹೇಳಿದೆ. ಫಾಸ್ಟ್ ಆಗಿ ಹೇಳುವಾಗ ಮರ್ತೋಯ್ತಿದ್ದೆ. ಏನ್ ಯೋಚನೆ ಮಾಡ್ಬೇಡಪ್ಪ ಅಂತ ಹೇಳಿದ್ರು. ಹೇಳಿ ನನ್ನನ್ನ ಹರಿಸಿ ಆಮೇಲೆ ಏನ್ ಮಾಡಿದ್ರು, ಒಂದು ಪತ್ರವನ್ನ ಬರೆದು ಕೊಟ್ಟು ನಿನ್ ವಿದ್ಯಾಪೀಠಕ್ಕೆ ಸೇರು, ಅಲ್ಲಿರುವ ಪ್ರಾಂಶುಪಾಲರಿಗೆ ಇದನ್ನ ಕೊಡು ಒಂದು. ಆಮೇಲೆ ನಾನು ವಿದ್ಯಾಪೀಠಕ್ಕೆ ಸೇರಲಿಕ್ಕೆ ದಾರಿಗೆ ಅನುಕೂಲ ಆಯ್ತು. ಅಂದ್ರೆ ಒಂದು ಕಡೆ ವಿದ್ಯಾಪೀಠದಂತ ಬೆರಳು ಮಾಡಿ ತೋರಿಸಿದ ಪರಮ ಪೂಜ್ಯರಾದ ಶೇಷಗಿರಿ ಆಚಾರ್ಯರು,